ಏನಪ್ಪ ಪ್ರಾರಂಭ ದಿನನೇ ಇಷ್ಟೊಂದು ವ್ಯಾಪಾರ ನಡೀತಾ ಇದೆ. ನೋಡ್ತಾ ಇರು, ನಿನಗೆ ಒಳ್ಳೊಳ್ಳೆ ಕಸ್ಟಮರ್ಗಳು ಸಿಗ್ತಾರೆ, ದೊಡ್ಡ ದೊಡ್ಡ ಆರ್ಡರ್ಗಳು ಬರುತ್ತೆ. ಆದರೆ ಎಂಥ ದೊಡ್ಡ ಆರ್ಡರ್ ಬಂದರೂ ಶ್ರದ್ಧೆಯಿಂದ ಕೆಲಸ ಮಾಡಬೇಕು, ಎಲ್ಲೂ ಅಹಂಕಾರ ಪಟ್ಕೋಬಾರ್ದು. ನೋಡ್ತಾ ಇರಿ, ನೀವಿಬ್ಬರು ಎತ್ತರಕ್ಕೆ ಬೆಳಿತೀರ. ಆದ್ರೂ ಇವತ್ತು ನಮ್ಮನೆಯವರು ಇಲ್ಲಿಗೆ ಬರದೇ ಇದ್ದಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ಇಷ್ಟೆಲ್ಲ ವ್ಯಾಪಾರ ಆಗ್ತಿದ್ದು ನೋಡಿ ಹೊಟ್ಟೆ ಉರ್ಕೊಂಡ್ಬಿಟ್ಟಿರೋ. ಅಯ್ಯೋ ಅಕ್ಕ, ಹಂಗೇನಿಲ್ಲ. ಈಗ ಸಂತೋಷ್ ಬಾವ ಸಾನೆ ಚೇಂಜ್ ಆಗೋರೆ. ಅವರಿಗೆ ಊಟ ಕೊಡ್ಸಿದ್ರೆ ಸಾಕು, ಖುಷಿಯಾಗಿರ್ತಾರೆ. ಶೆಲ್ವಿ, ಇವತ್ತು ನಾವು ಇಲ್ಲಿ ಬಂದಿರೋದು ಊಟ ಮಾಡೋದಿಕ್ಕ? ಹೊಸದಾಗಿ ವ್ಯಾಪಾರ ಶುರು ಮಾಡಿದ್ದೀರಾ, ಒಳ್ಳೇದಾಗ್ಲಿ ಅಂತ ಹಾರೈಸೋದಿಕ್ಕೆ. ವೀಣಾ, ಇರ್ಲಿ ಬಿಡಮ್ಮ, ಎಲ್ಲರೂ ಒಂದೇ ಥರ ಇರಲ್ಲ, ಏನೋ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಷ್ಟೆ. ವೆಂಕಿ, ಈ ಸಮಯದಲ್ಲಿ ನಿನ್ನ ಹೆತ್ತಮ್ಮ ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರು. ನಾವು ಅಷ್ಟೇ, ನಮ್ಮ ವೆಂಕಿಗೆ ಈಗ ಒಂದು ಸಂಸಾರ ಇದೆ, ಇಷ್ಟೊಂದು ದೊಡ್ಡ ವ್ಯವಹಾರ ಇದೆ ಅಂತ ಅವನ ಜೊತೆಗೆ ಇರಿ ಅಂತ ಹೇಳ್ಬಿಡ್ತಿದ್ವಿ. ವೆಂಕಿ, ಆ ಫೋಟೋನ ದೊಡ್ಡದು ಮಾಡಿ ಅಲ್ಲಿ ಹಾಕ್ಕೊಳ್ಳಿ. ನೀವಿಬ್ರು ಹೇಗೆ ಬೆಳೀತಾ ಇದ್ದೀರಾ ಅಂತ ಅಮ್ಮ ಅಲ್ಲಿ ಇದ್ಕೊಂಡು ನೋಡ್ತಾ ಇರ್ತಾರೆ. ಸರಿಪ್ಪ. ಅತ್ತೆ ಮಾವ, ನಾವಿನ್ನೂ ಪೂಜೆ ಮಾಡಿ 2 ಗಂಟೆ ಅಷ್ಟೇ ಆಗಿರೋದು. ಈಗಾಗ್ಲೇ 5,000 ವ್ಯಾಪಾರ ಆಗೈತೆ. ಸಂತೋಷ ಚೆಲ್ವಿ, ಆ ದೇವ್ರ ದಯೆಯಿಂದ ಈ 5,000 5 ಲಕ್ಷ ಆಗಿ ಬೆಳೀಲಿ. ಊಟನಾ? ಸರಿ, ಆಯ್ತು, ಹೋಗಿ. ಇನ್ಸ್ಪೆಕ್ಟರ್ ದರ್ಶನ್ ಅವರೇ, ನಾನು ಹೇಳಿದ ತಕ್ಷಣ ಪಾರ್ಟ್ ಹಾಕೊಂಡು ಬಂದಿಲ್ಲಪ್ಪ. ಥ್ಯಾಂಕ್ ಯು ಸೋ ಮಚ್. ನಿನ್ಗೋಸ್ಕರ ಅಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಗೆಳೆಯ? ನಾನು ಒಳಗಡೆ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ತಾನೆ. ನಿನ್ನ ಹೆಂಡತಿಗೆ ಒಂಚೂರು ಅನುಮಾನ ಬಂದಿಲ್ಲ ಅಲ್ವಾ? ಯಾವ ಅನುಮಾನನೂ ಬಂದಿಲ್ಲ. ಅದು ಆ್ಯಕ್ಚುಲಿ ನಿನ್ನೆ ನಮ್ಮ ತಾಯಿ ಕಾಣೆಯಾಗಿದ್ದರು. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಜಾನಿ ಅವ್ರದ್ದು ಒಂದೇ ಹಠ, ಅದಕ್ಕೆ ನಿನ್ನ ಕರೆಸ್ಬೇಕಾಯ್ತು. ಹಾಗಾದ್ರೆ ನಿನ್ನ ತಾಯಿ ಕಾಣೆ ಆಗಿಲ್ಲ ತಾನೆ? ಕಾಣೆ ಆಗಿದ್ರು, ಆದರೆ ಜಯಂತ ಹುಡುಕದ ಮೇಲೆ ಸಿಗದಿರೋರು ಯಾರಾದರೂ ಇದ್ದಾರ? ನಿನ್ನೆ ರಾತ್ರಿ ಸಿಕ್ಕರು. ಆಮೇಲೆ ನಾನು ಅಮ್ಮನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೆ. ಡಾಕ್ಟ್ರು ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಿದೆ, ಈಗ ಸದ್ಯಕ್ಕೆ ಬಂದು ಯಾರೂ ನೋಡೋದು ಬೇಡ ಅಂತ ಹೇಳಿದ್ರು. ಅಮ್ಮ ಸಿಕ್ಕಿದ್ದಾರೆ ಅನ್ನೋ ವಿಷಯ ನಾನು ಏನಾದರೂ ಮನೇಲಿ ಹೇಳಿದ್ರೆ ಜಾನ್ವಿಯವರು ಅಮ್ಮನ ನಾನು ಈಗಲೇ ನೋಡಬೇಕು ಅಂತ ಹಠ ಹಿಡಿತಾರೆ. ಅದಕ್ಕೆ ಸದ್ಯಕ್ಕೆ ವಿಷಯ ಹೇಳಕ್ಕೆ ಹೋಗಿಲ್ಲ. ಆರೋಗ್ಯ ಸ್ವಲ್ಪ ಸುಧಾರಿಸಿದ ಮೇಲೆ ಹೇಳೋಣ ಅಂತ. ನಿನ್ನ ಒಳ್ಳೆತನದ ಬಗ್ಗೆ ನನಗೆ ಗೊತ್ತಿಲ್ವಾ ಗೆಳೆಯ? ನೀನು ಯಾರಿಗೂ ಕೆಟ್ಟದ್ದು ಮಾಡೋನಲ್ಲ. ಇದೆಲ್ಲ ನಿನ್ನ ಹೆಂಡ್ತಿನ ಸಮಾಧಾನ ಮಾಡೋಕ್ಕೆ ಮಾಡ್ತಿರೋದಂತನೂ ಗೊತ್ತಿದೆ. ಅದಕ್ಕೆ ನೀನು ಕರೆದ ತಕ್ಷಣ ನಾನು ಬಂದಿದ್ದು. ಇನ್ನೇನು ಎಲ್ಲ ಸಾಲ್ವ್ ಆಯ್ತಲ್ವಾ? ಇನ್ನು ನಿಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೊ. ಮತ್ತೆ ಅವಶ್ಯಕತೆ ಬಿದ್ದರೆ ನನಗೆ ಫೋನ್ ಮಾಡು, ನಾ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆರಾಮಾಯ್ತು ಪಾಪ. ಇನ್ನು ಈ ಅಮ್ಮನ ಹುಡುಕಾಟಕ್ಕೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ. ಇನ್ಮೇಲೆ ಜಾನ್ವಿ ಅವರು ಅಮ್ಮನ ಬಗ್ಗೆ ಕೇಳೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ಏನಾದರೂ ಕೇಳಿದ್ರೆ ಇನ್ಸ್ಪೆಕ್ಟರ್ ದರ್ಶನನ್ನ ಮತ್ತೆ ಕರೆಸಿದ್ರಾಯ್ತು. ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಸುಮ್ಮನಾಗ್ತಾರೆ. ಮದರ್ ಇಂಡಿಯಾ, ನಿನ್ನಿಂದ ನಾನು ಜಾನ್ವಿಯವರಿಗೆ ಎಷ್ಟೆಲ್ಲ ಸುಳ್ಳು ಹೇಳಬೇಕಾಗ್ತಾ ಇದೆ. ಐಡಿಯಾ ಏನಾದರೂ ಇದೆಯಾ ನಿಮಗೆ? ಯಾಕ್ರಿ ಮಲ್ಕೊಳ್ದೆ ಒಳ್ಳೆ ದೆವ್ವದ ಥರ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೀರಾ? ಏನಾಯ್ತು? ಅಲ್ಲ ಕಣೆ, ಆ ವೆಂಕಿ ಒಂದೇ ದಿನದಲ್ಲಿ 10,000 ಸಂಪಾದನೆ ಮಾಡ್ದ ಅಂತ ಹೇಳಿಲ್ಲ. ಅದನ್ನು ಕೇಳಿಸ್ಕೊಂಡ್ಮೇಲೆ ನನ್ನ ನಿದ್ರೆನೇ ಬರ್ತಿಲ್ಲ ಕಣ. ಅಯ್ಯೋ ನಿಮ್ಮ ಪಾಪ, ಕಷ್ಟಪಟ್ಟು ದುಡಿತಾ ಇದ್ದಾನಲ್ಲ ಅಂತ ಖುಷಿ ಪಟ್ಕೊಳ್ಳೋದು ಬಿಟ್ಬಿಟ್ಟು ಹೊಟ್ಟೆ ಹುರ್ಕೋತಾ ಇದ್ದೀರೇನ್ರಿ ನೀವು? ಇಲ್ಲಿ ಬರೀ ಕೇಳಿಸ್ಕೊಂಡಿದ್ದಕ್ಕೆ ಈ ಪಾಡು ನಿಮ್ಮದು. ಇನ್ನು ಅಲ್ಲೇನಾದರೂ ಬಂದು ಕಣ್ಣಾರೆ ನೋಡ್ಬಿಟ್ಟಿದ್ರೆ ಅಯ್ಯೋ. ಸದ್ಯ ಒಳ್ಳೇದಾಯ್ತು ನೀವು ಅಲ್ಲಿ ಬರದೇ ಇದ್ದಿದ್ದು, ನಿಮ್ಮ ದೃಷ್ಟಿನೇ ಬಿದ್ದುಬಿಟ್ಟಿರೋ. ಆದರೂ
ಆ ಚಿಕ್ಕ ಅಂಗಡಿನಲ್ಲಿ ಒಂದೇ ದಿವಸಕ್ಕೆ ಅಷ್ಟೊಂದು ಸಂಪಾದನೆ ಮಾಡೋಕ್ಕೆ ಸಾಧ್ಯನಾ? ನೀನು ಸುಳ್ಳು ಹೇಳ್ತಿಲ್ಲ ತಾನೇ? ಅಯ್ಯ, ನಾನು ಯಾಕ್ರಿ ನಿಮ್ಮ ಹತ್ರ ಸುಳ್ಳು ಹೇಳಿ? ಅವರಿಬ್ರು ಗಂಡ ಹೆಂಡತಿ ಬಂದು ಇಷ್ಟು ವ್ಯಾಪಾರ ಆಯಿತು ಅಂತ ಹೇಳಿದ್ದಕ್ಕೆ ತಾನೇ ನನಗೂ ಗೊತ್ತಾಗಿತ್ತು. ಇಲ್ಲಾಂದ್ರೆ ನನಗೆ ಹೆಂಗೆ ಗೊತ್ತಾಗಬೇಕು ಅದೆಲ್ಲ? ಏನೇ ಆಗಲಿ, ಆ ದೇವರು ಅವರಿಬ್ಬರನ್ನ ಚೆನ್ನಾಗಿಟ್ಟರೆ ಸಾಕು. ಅಷ್ಟೊಂದು ವ್ಯಾಪಾರ ಆಗ್ತಿದೆ ಅಂದರೆ ಜಾಗ ಚೆನ್ನಾಗಿದೆ ಅಂತ ಆಯಿತು. ಅಂದರೆ ಅವರಿಬ್ಬರು ಸೆಟ್ ಆದಂಗೆ ಅಲ್ವಾ? ಇವತ್ತು 10,000, ದೇವ್ರ ದಯೆಯಿಂದ ನಾಳೆ 20,000. ಇದೇ ಥರ ವ್ಯಾಪಾರ ನಡೀತಾ ಇದ್ರೆ ಸೆಟ್ಲ್ ಆದಂಗೆ. ಯಾಕೆ ಆಗಬಾರ್ದಾ? ಆಗ್ಬೋದು. ಅವ್ರು ಅಷ್ಟೆಲ್ಲ ಸೆಟ್ಲ್ ಆದಮೇಲೆ ಈ ಮನೆಯಿಂದ ಹೊರಗಡೆ ಹೋಗ್ತಾರಲ್ವ? ಅಲ್ಲಿಗೆ ಹೋಗ್ಬಿಟ್ರಾ ನೀವು? ನೋಡಿ, ನಾನು ಇವಾಗಲೇ ಹೇಳ್ತಿದ್ದೀನಿ, ಇಲ್ಲದೆ ಇರೋ ಖ್ಯಾತೆ ತೆಗೆದು ಅವ್ರನ್ನೇನಾದರೂ ಮನೆಯಿಂದ ಹೊರಗಡೆ ಕಳಿಸೋ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರಲ್ಲ. ನಾನೆಲ್ಲ ಅವ್ರನ್ನ ಹೋಗು ಅಂತ ಹೇಳಿದ್ದೆ. ಅಷ್ಟೊಂದು ದುಡಿತಿದಾರಲ್ಲ, ನಮಗೂ ಸ್ವಲ್ಪ ಶೇರ್ ಕೊಡಲಿ ಅಂತ ಅಷ್ಟೇ. ರೀ, ಅವ್ರಾಗ ಅವ್ರಿಗೆ ಕೊಡೋದಕ್ಕೆ ಬಂದರು, ನೀವು ತೊಗೊಳಕ್ಕೆ ಹೋಗ್ಬಿಡ್ರಿ. ಈಗ ತಾನೇ ವ್ಯಾಪಾರ ಶುರು ಮಾಡಿದ್ದಾರೆ. ಒಂದು ಸ್ವಲ್ಪ ದಿವಸ ಬಂದಿದ್ದನ್ನೆಲ್ಲ ಅಂಗಡಿಗೆ ಹಾಕ್ಕೊಳ್ಳಿ ಬಿಡಿ. ನಮ್ಮ ಅಪ್ಪ ಏನು ದುಡ್ಡಿನ ಗಿಡ ನೆಟ್ಟಿದ್ದಾರೆ ಕಿತ್ಕಿತ್ ಕೊಡೋದಕ್ಕೆ? ಅಲ್ಲ ಕಣೆ, ಅಷ್ಟೊಂದು ವ್ಯಾಪಾರ ಆಗ್ತಿದೆ ಅಂತ ಅಂದಮೇಲೆ ಶೇರ್ ಕೊಡ್ಬೋದು ತಾನೆ? ಅಯ್ಯೋ, ನಿಮ್ಮ ಹತ್ರ ಯಾರು ಬೆಳ್ಕೋತಾರೆ? ಸುಮ್ಮನೆ ಅವ್ರಿಗೆ ಹಿಂಸೆ ಮಾಡಬೇಡಿ, ಇವಾಗಲೇ ಹೇಳ್ತಿದ್ದೀನಿ. ಹೋಗ್ಲಿ ಬಿಡು. ಅಲ್ಲ, ಅವರಿಗೆ ಅಂಗಡಿ ಓಪನ್ ಮಾಡೋದಕ್ಕೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನನಗೇನ್ರಿ ಗೊತ್ತು. ಚಲ್ವಿ ಮೊದಲಿಂದನೂ ಹೂವಿನ ವ್ಯಾಪಾರ ಮಾಡ್ಕೊಂಡೇ ಬಂದವಳು. ಮದುವೆ ಆದಮೇಲಿಂದ ವೆಂಕಿನೂ ಅವಳ ಜೊತೆಗೆ ಸೇರಿಕೊಂಡ. ಸ್ವಲ್ಪ ದುಡ್ಡು ಕೂಡಿಟ್ಕೊಂಡಿದ್ರು ಅನಿಸುತ್ತೆ. ಆಮೇಲೆ ಚಲ್ವಿ ತಾಯಿ ಕಣ್ಣಿನ ಆಪ್ರೇಷನ್ಗೆ ಅಂತ ಅವ್ರು ದುಡ್ಡು ಕೂಡಿಡ್ತಾನೇ ಇದ್ದರು. ಬಹುಶಃ ಅದನ್ನೇ ಎಲ್ಲ ಸೇರಿಸಿ ಅಂಗಡಿ ಶುರು ಮಾಡಿರ್ಬೋದು. ನನಗೇನು ಹಾಗೆ ಅನಿಸ್ತಿಲ್ಲ ಕಣೆ. ಇದಾರಲ್ಲ ನಮ್ಮ ಅಪ್ಪ ದಾನೇಶ್ವರ ಕರ್ಣ, ಅವರು ಹೊಸದಾಗಿ ಗ್ಯಾರೇಜ್ ಓಪನ್ ಮಾಡಿದ್ಮೇಲೆ ದುಡ್ಡು ಬಂದಿದೆಯಲ್ಲ, ಆ ದುಡ್ಡನ್ನೆಲ್ಲ ಅವನಿಗೆ ಕೊಟ್ಟಿದ್ದಾರೆ. ಒಳ್ಳೆ ಚೆನ್ನಾಗಿದೆ ಕಣೆ. ಜಾಗ ಕೊಡೋದಕ್ಕೆ ನಾವು ಬೇಕು, ಅನ್ನ ಹಾಕೋದಕ್ಕೆ ನಾವು ಬೇಕು, ಸಹಾಯ ಮಾತ್ರ ಅವನಿಗೆ. ಇದನ್ನು ನಾನು ಖಂಡಿಸ್ತೀನಿ ಕಣೆ. ಖಂಡಿಸ್ಕೊಳ್ಳಿ, ಇಲ್ಲ ಬಾಯ್ ಬಾಯ್ ಬಡ್ಕೊಳ್ಳಿ. ಯಾರು ಬೇಡ ಅಂದಿದ್ದೀಗ? ಅಲ್ಲ ರೀ, ಆ ಗ್ಯಾರೇಜಲ್ಲಿ ಅವರು ತಿಂಗಳಿಗೆ 10-15 ಲಕ್ಷ ಏನು ದುಡಿತಾ ಇದ್ದಾರಾ? ಇಲ್ಲ ತಾನೆ? ಇಷ್ಟಕ್ಕೂ ದುಡ್ದಿದ್ರಲ್ಲಿ ಅವ್ರು ವೆಂಕಿ ಕೊಟ್ಟರು ಅಂತಲೇ ಇಟ್ಕೊಳ್ಳಿ. ಏನು ತಪ್ಪು? ಸಮಯ ಅಂತ ಬಂದಾಗ ನಿಮಗೂ ಕೊಟ್ಟರು ತಾನೆ. ಕೊಟ್ಟಿದ್ದಲ್ಲದೆ ನೀವು ಕಿತ್ಕೊಂಡಿರೋದು ಬೇರೆ ಅವರಿಂದ. ನಿಮಗೆ ಸಹಾಯ ಮಾಡಿದಾಗೆ ಅವನಿಗೂ ಮಾಡಿರ್ತಾರೆ. ಏನೀಗ? ಅವನಿಗೆ ಯಾಕೆ ಸಹಾಯ ಮಾಡಬೇಕು? ಅವನೇನು ಹೋಟೆಲ್ ಹುಟ್ಟಿದ್ದಾನೆ? ಹೌದು, ಹೊಟ್ಟೆಲ್ ಹುಟ್ಟಿರೋ ಇದೇ ನೀವು ಅವ್ರನ್ನ ಬೀದಿಗೆ ತೊಗೊಂಡೋಗಿ ನಿಲ್ಲಿಸಿದಾಗ ಈ ಹೊಟ್ಟೆಲ್ ಹುಟ್ಟದೇ ಇರೋನೆ ಅವ್ರ ಜೊತೆ ನಿಂತು ಅವ್ರನ್ನ ನೋಡ್ಕೊಂಡಿದ್ದು. ಅದನ್ನು ಮರಿಬೇಡಿ. ಏನ್ರಿ, ಒಂದು ಸಲ ನಾನು ಹೇಳಿದ್ದೀನಿ ಅಂತನಾದರೂ ಈ ಹೊಟ್ಟೆ ಊರಿನೆಲ್ಲ ಬಿಟ್ಬಿಟ್ಟು ಆ ದೇವ್ರ ಹತ್ರ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರುವಂಥ ಒಂದು ಸಾರಿ ಬೇಡಿ ನೋಡ್ಕೊಳ್ರಿ. ಆ ಭಗವಂತ ನಿಮ್ಮನ್ನು ಈಗಿಟ್ಟಿರೋದಕ್ಕಿಂತ ಚೆನ್ನಾಗಿಟ್ಟಿರ್ತಾನೆ ನೋಡಿ. ಯಾಕೋ ವಿಪರೀತ ಹೊಟ್ಟೆವರಿ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಹೋಗೊಂದು ಸ್ವಲ್ಪ ಮಜ್ಜಿಗೆ ತೊಗೊಂಬರ್ತೀನಿ. ಇವಳೊಬ್ಬಳು ಒಳ್ಳೆತನಕ್ಕೆ ದೊಡ್ಡ ಬ್ರ್ಯಾಂಡ್ ಅಂಬಾಸಡರ್ ಅನ್ನೋ ಥರ ಆಗ್ತದೆ.